ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸೆಕೆಂಡ್ ಟೈಮ್ ಸೇವಂತಿಗೆ ಗಿಡದಲ್ಲಿ ಹೂವು ಆದಾಗ ಎಷ್ಟರ ಮಟ್ಟಿಗೆ ಕಾಣಿಸುತ್ತೆ, ಯಾವ ತರ ಕಾಣಿಸುತ್ತೆ ಅಂದ್ರೆ ಎಷ್ಟು ಹೂವು ಬರುತ್ತೆ, ಅದಕ್ಕೆ ಏನೆಲ್ಲ ಕೇರ್ ತಗೊಳ್ಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಕೊನೆ ತನಕ ಸ್ಕಿಪ್ ಮಾಡ್ಲಾರ್ದೆ ನೋಡಿ. ಇವಾಗ ಅಪ್ಡೇಟ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಯಾವ ತರ ಹೂವು ಆಗಿತ್ತು ನೋಡೋಣ. ಅಂದ್ರೆ ಸೀಸನ್ ಅಲ್ಲಿ ಸೇವಂತಿಗೆ ಗಿಡದಲ್ಲಿ ಯಾವ ತರ ರಿಸಲ್ಟ್ ಇರುತ್ತೆ ನೋಡಿದ್ನೆ. ಇವಾಗ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಅಂದಾಜ್ ಸಿಕ್ಕುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಇಟ್ಟಂತ ಗಿಡಗಳಿವು. ಇದು ಚಳಿಗಾಲದಲ್ಲಿ ಈ ತರ ಇಷ್ಟು ಹೂವಾಗಿದೆ. ಈಗ ನಾನು ಇನ್ನೂ ಸ್ವಲ್ಪ ಕೇರ್ ತಗೊಂಡು ಇನ್ನೂ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಟೈಮ್ ಟು ಟೈಮ್ ಮಾಡಿದ್ರೆ ಇನ್ನೂ ಜಾಸ್ತಿ ಹೂವು ಬರ್ತಿತ್ತು. ಈ ಗಿಡಗಳಿದೆಯಲ್ಲ, ಇದು ದಿನಕ್ಕೊಂದು ಲೆಸನ್ ನಮ್ಗೆ ಕಲ್ಸ್ಕೊಡ್ತಾನೆ ಇರುತ್ತೆ. ಹೀಗಾದ್ರೆ ಹೇಗೆ, ಹಾಗಾದ್ರೆ ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಕಲ್ತ್ಕೊಳ್ತಾನೆ ಇರ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಆ ಗಿಡಗಳಲ್ಲೇ ನಮ್ಗೆ ಬೇಕಾದ ರಿಸಲ್ಟ್ ಸಿಕ್ಕಲ್ಲ. ಈಗ ಒಂದ್ಸರ್ತಿ ನಾವು ಕಲ್ತ್ ಬಿಟ್ವಿ. ಈಗ ನೋಡಿ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಸೇವಂತಿಗೆ ಗಿಡದಲ್ಲಿ ಇಷ್ಟೆಲ್ಲ ಹೂವಾಗಿದೆಯಲ್ಲ, ಈಗ ನಂಗೆ ಅಷ್ಟು ಗೊತ್ತಿದೆ ಅಂತ ಹೇಳಕ್ ಬರಲ್ಲ. ಯಾಕಂತೇಳಿ ಇನ್ನೂ ಕೆಲವೊಂದು ಸವಾಲುಗಳನ್ನ ನಾನು ಅದನ್ನ ಫೇಸ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಸೇವಂತಿಗೆ ಗಿಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ಗೊಂದು ಆಸೆ ಇತ್ತು. ನನ್ನ ಸೇವಂತಿಗೆ ಗಿಡದಲ್ಲಿ ಕೂಡ ನೂರಾರು ಸಾವಿರಾರು ಹೂವು ಕಾಣಿಸ್ಬೇಕು, ತುಂಬಾ ಗುಚ್ಛವಾಗಿ ಬೆಳೆಸ್ಕೊಳ್ತಾ ಇರ್ತಾರಲ್ಲ ಈ ನರ್ಸರಿಲೆಲ್ಲ ಬೆಳೆಸ್ತಾರೆ ನೋಡಿ, ಅದು ಯಾವ ತರ ಅನ್ನೋದ್ರ ಬಗ್ಗೆ ನನಗೂ ಒಂದು ಇಂಟ್ರೆಸ್ಟ್ ಇತ್ತು. ನಾನು ಕಲ್ತ್ಕೊಂತ ಬಂದೆ. 2-3 ವರ್ಷದಿಂದ ನಾನು ಇದರಲ್ಲಿ ಸಾಧನೆ ಮಾಡ್ತಾ ಬಂದೆ ಈ ಸೇವಂತಿಗೆ ಗಿಡದಲ್ಲಿ. ಒಂದೊಂದೇ ನಾನು ಅದನ್ನ ಕಲ್ತ್ಕೊಂಡು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾಗ ಈ ಸರ್ತಿ ಮಾತ್ರ ನನಗೆ ಈ ಗಿಡದಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಕೊಟ್ಟಿದೆ. ನೋಡಿ, ಈ ಗಿಡದಲ್ಲಿ ನಾನು ಅಂದ್ಕೊಂಡಂಗೆ 1000 ಹೂವು ಬಂದಿದೆ. ಇದಕ್ಕೆ ರೀಸನ್ ಏನಂದ್ರೆ, ಈ ಗಿಡ ಒಂದ್ಸರ್ತಿ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಹೇಗ್ ಸಾಧ್ಯ ಆಯ್ತು, ಈ ಗಿಡದಲ್ಲಿ ಮಾತ್ರ ಹೇಗ್ ಸಾಧ್ಯ ಆಯ್ತು ಅಂದ್ರೆ, ಇದು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಇದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸೇವಂತಿಗೆ ಗಿಡದಲ್ಲಿ ಜಾಸ್ತಿ ಹೂವು ಬರ್ಬೇಕಿದ್ರೆ ನಾವು ಅದನ್ನ ದೊಡ್ಡ ಪಾಟ್ ಅಲ್ಲಿ ಇಡ್ಬೇಕು ಅಂತ. ಸಣ್ಣ ಸಣ್ಣ ಪಾಟ್ ಅಲ್ಲಿ ಸಣ್ಣಗೆ ಗಾಳ ಬರುತ್ತೆ, ಅದ್ರ ಸ್ವಲ್ಪ ಮಟ್ಟಿಗೆ ಹೂವಾಗುತ್ತೆ. ಈಗ ನೆಕ್ಸ್ಟ್ ನಮ್ಗೆ ಇದಂದ್ರೆ ನೆಕ್ಸ್ಟ್ ಸೀಸನ್ಗೆ ಯಾವ ತರ ಅದನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಕ್ವಶನ್ ಬರುತ್ತೆ. ಒಂದ್ಸರ್ತಿ ಹೂವು ಆಗಿ ಹೋದ್ರ ಮೇಲೆ ಅದನ್ನ ಕಂಪ್ಲೀಟ್ ಆಗಿ ನಾವು ಪ್ರೂನ್ ಮಾಡ್ಬಿಡ್ಬೇಕು. ನೋಡಿ, ಅದೇ ತರ ಪ್ರೂನ್ ಮಾಡಿದ್ದೀಗ ಇಷ್ಟಕ್ಕೆ ಮುಂಚೆ ತೋರಿಸಿದ್ನಲ್ಲ ಅದೇ ಗಿಡ. ಇದು ಸ್ಟ್ಯಾಂಡ್ ಮೇಲೆ ಇಟ್ಟಂತ ಗಿಡಗಳು ಒಣಗಿದ್ರ ಮೇಲೆ ನೋಡಿ, ಆ ಸ್ಟ್ಯಾಂಡ್ ಮೇಲೆ ಇದ್ದ ಗಿಡಗಳನ್ನೆಲ್ಲ ಒಣಗಿದ್ರ ಮೇಲೆ ಈ ತರ ಅದನ್ನೆಲ್ಲ ಪ್ರೂನ್ ಮಾಡ್ಬಿಟ್ಟಿದೀನಿ. ಪ್ರೂನ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನೋವಾಗ್ತಾನೆ ಇರುತ್ತೆ ನಮಗೂ ಕೂಡ. ಗಿಡಕ್ಕೆ ಮಾತ್ರ ಅಲ್ಲ, ನಮಗೂ ಕೂಡ. ಅಯ್ಯೋ, ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಗಿಡಗಳನ್ನ ನಾವು ಕಟ್ ಮಾಡ್ಬೇಕಲ್ಲಪ್ಪ ಅನ್ಸುತ್ತೆ. ಅದನ್ನ ಗಟ್ಟಿ ಮನ್ಸು ಮಾಡ್ಕೊಂಡು ಕಟ್ ಮಾಡಿದ್ರೇನೆ ನಮ್ಗೆ ನೆಕ್ಸ್ಟ್ ರಿಸಲ್ಟ್ ಸಿಕ್ಕುತ್ತೆ. ನೋಡಿ, ಅದೇ ತರ ಪ್ರೂನ್ ಮಾಡಿದ ಮೇಲೆ ಆ ಗಿಡನ ತಂದು ನಾನಿಲ್ಲಿ ಸೆಮಿ ಶೇಡ್ ಅಲ್ಲಿ ಇಟ್ಟಿದ್ದೆ. ಇದು ಅಪ್ಡೇಟ್ ತೋರಿಸ್ತಾ ಇದೆ ನಿಮ್ಗೆ, ಆ ಗಿಡದಲ್ಲಿ ಯಾವ ತರ ಚಿಗುರು ಬಂದಿದೆ ಅಂತ. ಈ ವಿಡಿಯೋ ತೆಗೆದ್ಬಿಟ್ಟು ಒಂದು 8-10 ದಿವಸ ಆಯ್ತು. ನಾನು ಅಪ್ಲೋಡ್ ಮಾಡಕ್ ಲೇಟ್ ಆಯ್ತು ನನಗೆ. ಈಗ ಇನ್ನೂ ಚೆನ್ನಾಗಿ ಬೆಳೆದಿದೆ. ಅದ್ರ ಬಗ್ಗೆ ನಾನು ಇನ್ನೊಂದು ಸಣ್ಣ ಯಾವ್ದಾದ್ರು ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸ್ಟ್ಲಿ ಗಾರ್ಡನ್ ಟೂರ್ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಇದು ಸೆಮಿ ಶೇಡ್ ಅಲ್ಲಿ ಯಾಕೆ ಇಡ್ಬೇಕಂತ ಹೇಳಿದ್ರೆ, ಬಿಸಿಲಲ್ಲೇ ಇಟ್ರೆ ಏನಾಗುತ್ತೆ ಅಂದ್ರೆ ಈ ತರ ಕೆಳಗಡೆ ಬೇಬಿ ಪ್ಲಾಂಟ್ಸ್ ಬರೋದಿಲ್ಲ. ಬೇಬಿ ಪ್ಲಾಂಟ್ಸ್ ಅಂದ್ರೆ ಸಕ್ಕರ್ಸ್ ಅಂತಾರೆ ಕೆಲವರು ಬೇಬಿ ಪ್ಲಾಂಟ್ಸ್ ಅಂತಾರೆ. ಇನ್ನು ನಾವಂತೂ ಸಣ್ಣ ಗಿಡ ಅಂತೀವಿ. ಏನೋ ಒಂದು ಬೇರಿಂದ ಬರ್ತಾ ಇರತ್ತಲ್ಲ, ಅದು ಬರೋದಿಲ್ಲ. ಕಂಪ್ಲೀಟ್ ಆಗಿ ಬಿಸಿಲು 100% ಬಿಸಿಲಲ್ಲಿ ಇಟ್ಟ. ಯಾಕಂದ್ರೆ ಜನವರಿ ಸಂಕ್ರಾಂತಿ ಆಯ್ತು ಅಂದ್ರೆ ಸಾಕು, ಬಿಸಿಲು ಜಾಸ್ತಿ ಆಗ್ತಾ ಇರತ್ತೆ. ಊರ್ ಕಡೆ ಅಂತೂ ಸಿಕ್ಕಾಪಟ್ಟೆಗೆ ಸೆಕೆ ಇದೆ. ನಮ್ಮ ಹೈದರಾಬಾದಲ್ಲಿ ಈಗೀಗ ಜಾಸ್ತಿ ಆಗ್ತಾ ಇದೆ, ಆದ್ರೆ ಊರ್ ಕಡೆ ಆ ಜಾಸ್ತಿ ಬಿಸಿಲೇ ಇದೆ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿ ಹೋಗಿರುತ್ತೆ ನಿಮ್ಗೆ. ಆವಾಗ ಕಂಪ್ಲೀಟ್ ಆಗಿ ನೀವು ನೆರಳಲ್ಲೇ ಇಡಿ, ಜಾಸ್ತಿ ಬಿಸಿಲು ಬೀಳೋ ಕಡೆ ಇಡಬೇಡಿ. ಒಂದ್ ವೇಳೆ ನೆಲದಲ್ಲಿ ಇಟ್ಟವು ಮಾತ್ರ ತಪ್ಪಿದ್ದಲ್ಲ ಅನ್ಕೊಳ್ಳಿ. ನೋಡಿ, ಇದು ಹೊಸ ಅತಿಥಿ ನನ್ನ ಗಾರ್ಡನಿಗೆ. ಇದು ನನ್ನ ಫ್ರೆಂಡ್ ಗಾರ್ಡನ್ ಮೀಟಿಂಗ್ ಹೋದಾಗ ಒಂದ್ ಫ್ರೆಂಡ್ ಕೊಟ್ಟಿದ್ರು ಆ ಗಿಡನ. ತುಂಬಾ ಗಿಡ ಇತ್ತು, ನಾನು ಒಂದ್ ಗಿಡ ಮಾತ್ರ ದೊಡ್ಡ ಪಾಟ್ ಅಲ್ಲಿ ಇಟ್ಟಿದ್ದೆ. ಅದೀಗ ಹೂವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ ಹೆಸರು ಮಾತ್ರ ಗೊತ್ತಿಲ್ಲ, ಹೆಸರು ಗೊತ್ತಿದ್ದವ್ರು ಒಂದ್ಸತಿ ಕಾಮೆಂಟ್ ಅಲ್ಲಿ ಹೇಳಿ. ನೋಡಿ, ಇದು ಬ್ಲಾಕ್ ಟಬ್ ಅಲ್ಲಿ ಇದೆ. ಇದು ಬೇರೆ ಕಡೆ ಇಡಕ್ಕೆ ನನ್ಗೆ ಅನುಕೂಲ ಆಗ್ಲಿಲ್ಲ. ನೋಡಿ, ಅದು ಸೇಮ್ ಅದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಅದ್ರಷ್ಟು ರಿಸಲ್ಟ್ ಬರ್ಲಿಲ್ಲ. ನೋಡಿ, ಇದ್ರಲ್ಲಿ ಇಷ್ಟು ಮುಂಚೆ ಗ್ರೋ ಬ್ಯಾಗ್ ಅಲ್ಲಿ ಯಾವ ತರ ಬಂದಿದೆ ಚಿಗುರು, ಇದ್ರಲ್ಲಿ ಯಾವ ತರ ಬಂದಿದೆ ನೋಡಿ. ಇದ್ರಲ್ಲೂ ತಕ್ಕಮಟ್ಟಿ ರಿಸಲ್ಟ್ ಇದೆ, ಇಲ್ಲ ಅಂತೇನಿಲ್ಲ, ಆದ್ರೆ ಮಾತ್ರ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಆ 1000 ಹೂವು ಬಂದಿತ್ತಲ್ಲ, ಅದೇ ಗಿಡ ಇದು ನೋಡಿ, ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಹಾಕಿರಿ ಯಾವ ತರ ಬರುತ್ತೆ ಅಂತ ಹೇಳಿದ್ನಲ್ಲ. ನೋಡಿ, ಇವಾಗ ಪುನಃ 100 ಹೂವು ಆಗಿದೆ ಇದ್ರಲ್ಲಿ. ನೋಡಿದ್ರ, ಇದು ಸೆಕೆಂಡ್ ಟೈಮ್ ಬ್ಲೂಮಿಂಗ್. ಇದು ಸಾಧಾರಣವಾಗಿ ನನಗೆ 1-2 ಹೂವು ಆಗೋದು ನ್ಯಾಚುರಲ್ಲೇ, ಇಲ್ಲ ಅಂತೇನಿಲ್ಲ. ಆದ್ರೆ ಇಷ್ಟೊಂದು ಹೂವು ಬರೋದು ನಾನು ನೋಡಿದ್ದು ಫಸ್ಟ್ ಟೈಮೇ. ಇಷ್ಟು ಹೂವು ಬರುತ್ತೆ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಎಷ್ಟು ಚೆನ್ನಾಗಿ, ಇನ್ನೂ ಎಷ್ಟು ಮೊಗ್ಗಿದೆ ನೋಡಿ, ತುಂಬಾ ಮೊಗ್ಗಿದೆ. ಇನ್ನೂ ಹೂವು ಜಾಸ್ತಿ ಆಗುತ್ತೆ.
ಇದನ್ನು ಕೂಡ ನಾನು ಪ್ರೂನ್ ಮಾಡಿಬಿಟ್ಟಿದ್ದೆ ಕಂಪ್ಲೀಟಾಗಿ. 1 ಫೀಟ್ ಅಷ್ಟು ಇಟ್ಬಿಟ್ಟು ಉಳಿದಿದ್ದೆಲ್ಲ ಪ್ರೂನ್ ಮಾಡಿಬಿಟ್ಟಿದ್ದೆ. ದೊಡ್ಡ ಗಿಡ ಇದ್ದಿತ್ತಲ್ಲ ಅದನ್ನು ಪ್ರೂನ್ ಮಾಡಿದ ಮೇಲೆ ನೋಡಿ ಕೆಳಗಡೆಯಿಂದ ಚಿಗುರು ಬಂದ್ಬಿಟ್ಟು ಎಷ್ಟು ಮೊಗ್ಗಾಗಿದೆ ನೋಡಿ. ಈ ಸೆಕೆಂಡ್ ಟೈಮ್ ಹೂವು ಆಗ್ತಾ ಇದ್ದಾಗ ಒಂದು ಸ್ವಲ್ಪ ಮಟ್ಟಿಗೆ ಅದ್ರ ಬೆಳವಣಿಗೆ ಜಾಸ್ತಿ ದೊಡ್ಡಕ್ಕಾಗಲ್ಲ, ಸ್ವಲ್ಪ ಆ ಸಣ್ಣ ಗಿಡದಲ್ಲೇ ಇರುತ್ತೆ, ಲಿಲಿಪುಟ್ ಥರನೇ ಇರುತ್ತೆ ನೋಡಿ. ಎಲ್ಲ ಪ್ರೂನ್ ಮಾಡಿದ್ದೆಲ್ಲ ನಿಮಗೆ ಕಾಣಿಸ್ತಿರ್ಬೋದು. ಅಲ್ಲೇ ಪಕ್ಕದಲ್ಲಿಂದ ಚಿಗುರು ಬಂದ್ಬಿಟ್ಟು ಅದು ಪುನಃ ಹೂ ಆಗ್ತಿದೆ ನೋಡಿ. ನಾನೇನು ಅತಿಶಯೋಕ್ತಿ ಹೇಳ್ತಾ ಇಲ್ಲ, ನಿಮ್ಮ ತೋರಿಸ್ಬಿಟ್ಟೆ ಹೇಳ್ತಾ ಇದ್ದೀನಿ. ನನ್ನ ರಿಸಲ್ಟ್ ನಾನು ಏನು ಕಲ್ತಿದ್ದೀನಿ, ಏನು ಮಾಡಿದ್ದೀನಿ ನಿಮಗೆ ಅವಾಗ ಹೇಳ್ತಾನೆ ಇರ್ತೀನಿ ನೋಡಿ. ಆ ಪ್ರೂನ್ ಮಾಡಿದ್ದೆಲ್ಲ ಕಾಣಿಸ್ತಾ ಇದ್ದಿರ್ಬೋದು ನಿಮಗೆ ನೋಡಿ. ಒಳಗಡೆ ಎಲ್ಲ ಹೂವಾಗಿದೆ ಅದು, ಅಂದ್ರೆ ಹೊರಗಡೆ ಬರೋಕ್ಕೆ ಜಾಗ ಇಲ್ದಿದ್ದಂಗೆ ಒಳಗಡೆ ಅದು ನೋಡಿ ತೋರಿಸೋರಷ್ಟೇ. ಒಂದು ಗಿಡ ಕಟ್ಟಾಯಿತು, ಅದು ಕಟ್ಟಾಗಿದ್ದು ಕೂಡ ನಾನು ಬಿಸಾಕಲ್ಲ, ಆ ತುಂಡಾಗಿದ್ದು ಕೂಡ ನೆಡ್ತೀನಿ ಅಲ್ಲೇ. ಅದೇ ಥರ ನೆಟ್ ಗಿಡನೇ ಇದು. ಬೇರೆ ಕಡೆ ಇದ್ದಿತ್ತಲ್ಲ ಸ್ಟ್ಯಾಂಡ್ ಮೇಲೆ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಯಾವುದೋ ಗಿಡಕ್ಕೆ ಏನೋ ಕೆಲಸ ಮಾಡ್ತಿದ್ದೆ, ಒಂದು ಗಿಡ ತುಂಡಾಯ್ತು, ಅದು ಒಂದು ಚಿಗುರು ತುಂಡಾಯಿತು. ಆ ತುಂಡಾಗಿದ್ದನ್ನು ಈ ಪಾಟಲ್ಲಿ ನೆಟ್ಟಿದೆ, ಅಷ್ಟು ಚೆನ್ನಾಗಿ ಹೂವಾಗಿದೆ ಅದು ಇವಾಗ. ಇದು ನೋಡಿ, ಇದು ಇನ್ನೊಂದು ಗ್ರೋ ಬ್ಯಾಗ್, ಸಣ್ಣ ಗ್ರೋ ಬ್ಯಾಗಲ್ಲಿದು. ಇದು ಕೂಡ ತಕ್ಕ ಮಟ್ಟಿಗೆ ಬಿಸಿಲಲ್ಲೇ ಇದಿರುತ್ತೆ. ಮಾರ್ನಿಂಗ್ ಬಿಸಿಲು ಬೀಳುತ್ತೆ ಇದಕ್ಕೆ, ಮಧ್ಯಾಹ್ನ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ಮೇಲ್ಗಡೆ ಜಾಲಿ ಇರೋದ್ರಿಂದ, ಅಂದರೆ ನಾನು ಇದು ಹಾಕಿದ್ದೀನಲ್ಲ ಮಂಗ ಕೋತಿ ಬರೆದಿದ್ದಂಗೆ, ಅದು ಅಷ್ಟೊಂದು ಬಿಸಿಲು ಬರಲ್ಲ ನನ್ನ ಟೆರೆಸ್ ಮೇಲೆ. ಬೇರೆ ಟೆರೆಸಿಗೆಲ್ಲ ಬರೋಷ್ಟು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಲ್ಲೂ ಮಧ್ಯಾಹ್ನದ ಮೇಲೆ ನಮ್ಮ ಬಿಲ್ಡಿಂಗ್ ಇದೆ, ಇದಕ್ಕೆ ನೆರಳು ಬರೋದ್ರಿಂದ ಜಾಸ್ತಿ ಏನು ಬಿಸಿಲಿರಲ್ಲ. ಅದಕ್ಕೆ ನಂಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇಲ್ಲ ಗಿಡಗಳು. ಬೆಳಗಿಂದ ರಾತ್ರಿ ತನಕ ಬಿಸಿಲು ಬರೋರು ಮಾತ್ರ ಸ್ವಲ್ಪ ಆದಷ್ಟು ಜಾಗ್ರತೆಯಾಗಿ ಗ್ರೀನ್ ಶೇಡ್ ನೆಟ್ ಏನಾದ್ರು ಕಟ್ಟಿ, ಆವಾಗ ನಿಮ್ಮ ಗಿಡಗಳಲ್ಲೂ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ ನೋಡಿ. ಇದು ಇನ್ನೊಂದು ಗ್ರೋ ಬ್ಯಾಗ್, ಇದು ಮತ್ತೊಂದು ಗ್ರೋ ಬ್ಯಾಗ್. ನಾನು ಎಲ್ಲಾ ಗ್ರೋ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬೋರ್ ಫೀಲ್ ಆದ್ರೂ ಕೂಡ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೋಡಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಒಂದು ಗಿಡ ತೋರಿಸ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅನ್ಕೊಳ್ಳಿ, ಕೆಲವೊಂದು ಡೌಟ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಕೆಲವ್ರು ಕೇಳ್ತಾ ಇರ್ತಾರೆ, ನಾವು ನರ್ಸರಿಯಿಂದ ತಂದ ಗಿಡಗಳು ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಂತ. ಅದಕ್ಕೆ ರೀಸನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಆದ್ರೂ ಪುನಃ ಹೇಳ್ತೀನಿ. ಏನಂತ ಹೇಳಿದ್ರೆ, ನಿಮ್ಗೆ ಹೈಬ್ರಿಡ್ ಗಿಡಗಳಿರುತ್ತೆ, ಅಂದ್ರೆ ಟಿಶ್ಯೂ ಕಲ್ಚರಿಂದ ಅದು ತಯಾರು ಮಾಡಿರ್ತಾರೆ ಆ ಸಸಿನ. ಆ ಸಸಿ ಸಣ್ಣ ಸಣ್ಣ ಸಸಿನ ನರ್ಸರಿಯವ್ರು ತಂದ್ಬಿಟ್ಟು ಅದನ್ನ ಡೆವಲಪ್ ಮಾಡಿ ಮಾರಿರ್ತಾರೆ. ಹೂ ಬಂದ ಮೇಲೆ ಸೇಲ್ ಮಾಡಿರ್ತಾರೆ. ಅದರಲ್ಲಿ ಬೇಬಿ ಪ್ಲಾಂಟ್ಸ್ ಬರೋದು ತುಂಬಾ ಕಮ್ಮಿ. ಇವೆಲ್ಲ ನಾಟಿ ತರದ್ದು, ಅಂದ್ರೆ ನಾವು ಮನೇಲಿ ಬೆಳೆಸ್ಕೊಳ್ಳೋಂಥ ಗಿಡಗಳು. ಇವಕ್ಕೆ ಏನಂತ ಹೇಳಿದ್ರೆ ಕೆಳಗಡೆಯಿಂದ ಚಿಗುರು ಬಂದ್ಬಿಟ್ಟು ಅದು ನಮಗೆ ಪ್ರಾಪಗೇಷನ್ ಮಾಡ್ಕೊಳಕ್ಕಾಗತ್ತೆ. ನರ್ಸರಿಯಿಂದ ತಂದ ಗಿಡಗಳಲ್ಲಿ ನಾವು ಕಟಿಂಗ್ ತೆಗೆದು ನೆಟ್ಟರು ಕೂಡ ಬರಲ್ಲ, ಕೆಳಗಡೆ ಕೂಡ ಅದಕ್ಕೆ ಬೇಬಿ ಪ್ಲಾಂಟ್ಸ್ ಬರಲ್ಲ. 90% ಆ ಹೂ ಆದ್ರ ಮೇಲೆ ಅದು ಒಣಗಿ ಹೋಗುತ್ತೆ ಗಿಡ. ನರ್ಸರಿಯಿಂದ ತಂದ ಗಿಡಗಳ ಪ್ರಾಬ್ಲಮ್ ಅದು. ಇನ್ನು ಕೆಲವ್ರು ಹೇಳ್ತಾರೆ, ಅಕ್ಕ ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಹೂ ಆಗಿತ್ತು, ಈಗ ಎಲ್ಲ ಒಣಗಿ ಹೋಗಿದೆ ಅಂತ. ರೀಸನ್ ಏನಂತ ಹೇಳಿದ್ರೆ, ಒಂದು ನೀವು ಪ್ರೂನ್ ಮಾಡ್ಲಾರ್ದಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲೇ ಹೇಳ್ತೀನಿ ನಾನು ನಿಮಗೆ. ಇನ್ನೊಂದು ಸೆಮಿ ಶೇಡಲ್ಲಿ ಹಿಡಿದಿದ್ರು ಕೂಡ ಒಣಗಿ ಹೋಗುತ್ತೆ ನೋಡಿ. ಇದು ಇನ್ನೊಂದು ಕಡೆ ಇದ್ದ ಗಿಡ ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ನೋಡಿ, ಗೊಂಚಲು ಮೊಗ್ಗಾಗಿದೆ. ಇದ್ರಲ್ಲಿ ಕೂಡ ಹೂವು ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬಾ ನಾವು ಬಿಸಿಲಲ್ಲಿ ಇಟ್ವಿ ಅನ್ಕೊಳ್ಳಿ, ಬೇಸಿಗೆ ತುಂಬಾ ಹೀಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಆವಾಗ ಈ ಮೊಗ್ಗುಗಳು ಒಣಗಿ ಹೋಗ್ಬೋದು, ಚಾನ್ಸಸ್ ಇರುತ್ತೆ. ಹಾಗೆ ಅರಳಬಹುದು, 50-50 ಚಾನ್ಸಸ್. ಇನ್ನು ನೆಕ್ಸ್ಟ್ ಏನಾದ್ರು ಮೊಗ್ಗು ಬಂದ್ರೆ ಅದು ಗ್ಯಾರಂಟಿ ಹೂವು ಆಗಲ್ಲ. ಈಗ ಮೊಗ್ಗಿದ್ದು ಹೂವು ಆಗುತ್ತೆ, ಯಾಕಂತೇಳಿ ನಮ್ಮ ಹೈದ್ರಾಬಾದಲ್ಲಿ ಇನ್ನೂ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗಲಿಲ್ಲ. ತಕ್ಕ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಡೇ ಟೈಮಲ್ಲಿ. ಅದೇ ರಾತ್ರಿ ಸ್ವಲ್ಪ ತಣ್ಣಗೆ ಇರೋದ್ರಿಂದ ಹೂ ಈ ಸದ್ಯದ ಮಟ್ಟಿಗೆ ಸೇವಂತಿಗೆ ಗಿಡದ ತುಂಬಾ ಚೆನ್ನಾಗಿ. ಇದು ನೋಡಿ, ಪ್ರೂನ್ ಮಾಡಿದಾಗ ಒಂದು ಕಟಿಂಗ್ ತಂದು ಇಲ್ಲಿ ನೆಟ್ಟಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಗುರು. ಇದಕ್ಕೆ ಬೇರ್ ಬಂತು ಪುನಃ. ಇದು ಕೂಡ ಇನ್ನೊಂದು ಗಿಡ ತಯಾರಾಗುತ್ತೆ ನಮಗೆ. ಇದ್ರಲ್ಲಿ ಚಿಗುರೆಲ್ಲ ಇದೆಯಲ್ಲ, ಅದನ್ನು ಕೂಡ ನಾವು ತುಂಡು ಮಾಡಿ ನೆಟ್ರೆ ಹೊಸ ಗಿಡಗಳು ಕೂಡ ತಯಾರಾಗುತ್ತೆ. ನನ್ನದೊಂದು ಸಣ್ಣ ಅದು ನೋಡಿ, ತಂದು ಕೊಂಬೆ ತಂದು ನೆಟ್ಟಿದ್ದು ನಾನನ್ನ, ಅದು ಕೂಡ ಬೇರ್ ಬಂದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ಕೊಂಡಿದೆ ನೋಡಿ. ಇವೆಲ್ಲ ಬೇರೆ 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 ಪಾಟ್ಸ್ ಅಲ್ಲಿ ಇರೋದು ಎಲ್ಲ. ಸಾಧಾರಣವಾಗಿ ನನ್ನ ಟೆರೆಸ್ ಮೇಲೆ ಒಂದು 50% ಸೇವಂತಿಗೆ ಗಿಡಗಳೇ ಇದೆ ಇವಾಗ. ಇದು ಇನ್ನೂ ನೆಕ್ಸ್ಟ್ ಇಯರಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಟೆರೆಸ್ ಅಲ್ಲಿ ಮಾತ್ರ ಸೇವಂತಿಗೆ ಗಿಡ ನೆಡಕ್ ಹೋಗಲ್ಲ, ಇದನ್ನೇ ಮೇಂಟೈನ್ ಮಾಡ್ತೀನಿ. ಉಳಿದಿದ್ದ ಕಟಿಂಗ್ ಎಲ್ಲ ತಗೊಂಡು ಕೆಳಗಡೆ ನೆಡ್ತೀನಿ ನೋಡಿ. ಈ ಗಿಡದಲ್ಲಿ ಮಾತ್ರ ಹೈಲೈಟ್ ಅಂದ್ರೆ ಹೈಲೈಟ್, ಎಷ್ಟು ಚೆನ್ನಾಗಿ ಬೆಳ್ಕೊಂಡು, ಎಷ್ಟು ಚೆನ್ನಾಗಿ ಒಳ್ಳೆ ಸೀಸನ್ ಅಲ್ಲಿ ಹೂ ಆಗುತ್ತಲ್ಲ ಆ ತರ ಹೂ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪೇಪರ್ ಪಾಟ್ ಅಲ್ಲಿ ಇದೆ, ಇದು ಸಾಧಾರಣ. ಅದನ್ನ ತೆಗೆದ್ಬಿಟ್ಟು ನಾನು ಇದನ್ನ ಒಂದು ಸಣ್ಣದೊಂದು ಪಾಟಲ್ಲಿ ಹಾಕಿದ್ದೆ. ಪೇಪರ್ ಪಾಟಲ್ಲಿ ತಂದ್ರೆ ಕಟಿಂಗ್ ನೆಟ್ಟಿದ್ದೆ ನಾನು. ಅದನ್ನ ಕಟಿಂಗ್ ನೆಟ್ಟವಾಗ ಅದ್ರಲ್ಲಿ ಚಿಗುರು ಬಂದ್ಬಿಟ್ಟು ಹೂವಾಗಿತ್ತು ಒಂದ್ಸರ್ತಿ. ಇದು 2ನೇ ಸರ್ತಿ ಹೂವಾಗಿದೆ. ಇದನ್ನು ಕೂಡ ನಾನು ಪ್ರೂನ್ ಮಾಡಿದ ಮೇಲೆ ಚಿಗುರು ಬಂದು ಹೂವಾಗಿದ್ದು. ಈಗ ಒಂದ್ ವೇಳೆ ಪ್ರೂನ್ ಮಾಡ್ಲಾರ್ದಿದ್ರೆ ಏನಾಗುತ್ತೆ,
ಇದೊಂದು ಕ್ವಶನ್ ಬರುತ್ತಲ್ಲ ನೋಡಿ, ಎಕ್ಸಾಂಪಲ್ ನಿಮ್ಮ ಎದುರುಗಡೆ ಇದೆ. ಈ ಗಿಡಕ್ಕೆ ನಾನು ಪ್ರಯೋಗ ಮಾಡೋಕ್ಕೋಸ್ಕರನೇ ಪ್ರೂನ್ ಮಾಡಿರಲಿಲ್ಲ. ಬೇರೆ ಎಲ್ಲಾ ಗಿಡಗಳು ಪ್ರೂನ್ ಮಾಡಿದ್ದೆ, ಒಂದು ಗಿಡ ಮಾತ್ರ ಹಾಗೆ ಬಿಟ್ಟಿದೆ. ಏನಾಗುತ್ತೆ ನಿಮಗೆ ತೋರಿಸ್ಬೇಕಲ್ಲ ರಿಸಲ್ಟ್ ಹೇಗಿರುತ್ತೆ ಅಂತ. ನೋಡಿ ಈ ಗಿಡದಲ್ಲಿ ನೋಡಿ ಹೂವೆಲ್ಲ ಬಂದಿದೆ, ಒಣಗಿ ಹೋಗ್ಬಿಟ್ಟಿದೆ ಇದು. ಇವಾಗ ನೋಡಿ ಕೆಳಗಡೆಯಿಂದ ಆ ಗಿಡಗಳೆಲ್ಲ ಹೇಗಿದೆ, ಈ ಗಿಡ ಹೇಗಿದೆ ನೋಡಿ. ನಿಮಗೆ ಕಣ್ಣೆದ್ರಿಗೆ ಇದೆ ರಿಸಲ್ಟ್. ನಾನೇನು ಇಲ್ದಿದ್ದೆಲ್ಲ ಮಾಯ ಅಂತೂ ಮಾಡ್ತಾ ಇಲ್ಲ. ನೋಡಿದ್ರ, ಒಂದ್ ವೇಳೆ ನಿಮ್ಮ ಗಿಡದಲ್ಲಿ ಪ್ರೂನ್ ಮಾಡ್ಲಾರ್ದಿದ್ರೆ ಪ್ರೂನ್ ಮಾಡಿಬಿಡಿ. ಈ ಕೆಳಗಡೆ ಎಲ್ಲ ಒಣಗಿದ ಎಲೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲದನ್ನು ತೆಗೆದ್ಬಿಡಿ ಫಸ್ಟ್. ನೋಡಿ ಕೆಳಗಡೆ ಎಲ್ಲ ಒಣಗಿದ ಎಲೆ ಎಲ್ಲ ಇರುತ್ತೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲ ಅಂದ್ರೆ ಫಂಗಸ್ ಬರುತ್ತೆ. ಇನ್ನೊಂದೇನಂದ್ರೆ ಸ್ವಲ್ಪ ಮಣ್ಣನ್ನ ನಾವು ಲೂಸ್ ಮಾಡಬೇಕು. ಮಣ್ಣು ಲೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೇರಿಗೆ ಗಾಳಿ ತಾಗಿ ಅಂದ್ರೆ ಆಕ್ಸಿಜನ್ ಸಿಕ್ಕಿ ಅದರಿಂದ ನಮ್ಗೆ ಹೊಸ ಚಿಗುರು ಬರುತ್ತೆ. ಒಂದ್ ವೇಳೆ ನಿಮ್ಮ ಮನೇಲಿ ಈ ತರ ಗಿಡ ಇದ್ರೆ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಇದ್ರ ಬಗ್ಗೆ. ಅದು ನೋಡ್ಲಾರ್ದಿದ್ದವರು ಇನ್ನೊಂದ್ ಸರ್ತಿ, ಒಂದ್ ವೇಳೆ ಈ ವಿಡಿಯೋ ನಿಮ್ ಕಣ್ಣಿಗೆ ಬಿದ್ದಿದ್ರೆ, ನೀವು ನೋಡಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೋಡಿ, ನಾನು ಇದನ್ನ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ. ಮಣ್ಣನ್ನು ಲೂಸ್ ಮಾಡಿದ್ಮೇಲೆ ಒಂದ್ ಮುಷ್ಟಿ ಗೊಬ್ಬರ ಏನಾರು ಹಾಕ್ಬಿಟ್ಟು ಸೆಮಿ ಶೇಡಲ್ಲಿ ಇಡಿ. ಅದನ್ನ ಜಾಸ್ತಿ ಬಿಸಿಲಲ್ಲಿ ಇಡಕ್ ಹೋಗ್ಬೇಡಿ. ಜಾಸ್ತಿ ಬಿಸಿಲಲ್ಲಿ ಇಟ್ಟಂಗು ಆ ಗಿಡ ಒಣಗಿ ಹೋಗುತ್ತೆ, ಜಾಸ್ತಿ ಸಕ್ಕರ್ಸ್ ಬರಲ್ಲ, ಅಂದ್ರೆ ಬೇಬಿ ಪ್ಲಾಂಟ್ಸ್ ಬರಲ್ಲ. ಬೇಬಿ ಪ್ಲಾಂಟ್ಸ್ ಬಾರ್ದಿದ್ರೆ ನಾವು ನೆಕ್ಸ್ಟ್ ಇಯರ್ ನಮ್ಗೆ ನೆಡಕ್ಕೆ ಗಿಡಗಳಿರಲ್ಲ, ನಮ್ಮ ಹತ್ರ ಕಟಿಂಗ್ಸ್ ಇರಲ್ಲ. ಇವಾಗ ಕೆಳಗಡೆಯಿಂದ ನಮ್ಗೆ ಚಿಗುರು ಬರ್ತಾ ಇದೆ ಅನ್ಕೊಳ್ಳಿ, ಮಳೆ ಬಂದ್ರ ಮೇಲೆ ಕೂಡಲೇ ಅದು ಬೆಳೆದ್ ಬಿಡುತ್ತೆ, ಉದ್ದಕ್ಕೆ ಬೆಳೆದ್ ಬಿಡುತ್ತೆ. ಆವಾಗ ನಾವು ಅದನ್ನ ಪ್ರೂನ್ ಮಾಡಿಬಿಟ್ಟು ಪಿಂಚಿಂಗ್ ಮಾಡೋದು, ಪ್ರೂನ್ ಮಾಡೋದು, ಬೇರೆ ಕಡೆ ನೆಟ್ರೆ ನಮಗೆ ಹೊಸ ಹೊಸ ಗಿಡಗಳು ತುಂಬಾ ಸಿಕ್ಕುತ್ತೆ. ಒಂದು ಗಿಡ ಇದ್ರೂ ಸಾಕು, ಅದ್ರಲ್ಲೇ ನಾವು 100 ಗಿಡಗಳನ್ನ ತಯಾರು ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಕೂಡ ನಾವು ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಈಗ ನೋಡಿ, ನಮ್ ನೆಕ್ಸ್ಟ್ ಸೀಸನ್ ಬೇಕಂದ್ರೆ ಈ ಸೀಸನ್ ಅಲ್ಲಿ ಈ ತರ ಎಲ್ಲ ಜಾಗ್ರತೆ ತಗೊಂಡ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಕಟಿಂಗ್ ತೆಗ್ದಿಟ್ಟು ನೋಡಿ ಈ ತರ ಎಲ್ಲ ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿದ್ರೆ ನಮ್ಗೆ ನಮ್ಮ ಗಿಡದಲ್ಲೂ ಕೂಡ 100 ಸಾವಿರಾರು ಹೂವು ಸಿಕ್ಕುತ್ತೆ. ಇನ್ನೂ ಜಾಸ್ತಿ ನಿಮ್ಗೆ ಇದು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ಜೂನ್ ಜುಲೈ ಅಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಮತ್ತೆ ಪುನಃ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟೆರೆಸ್ ಟೂರ್ ಅಲ್ಲಿ ಒಂದ್ಸರ್ತಿ ನೋಡಿ, ಅದ್ರ ಬಗ್ಗೆ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.